ಆ ಪ್ರಪಂಚದಲ್ಲಿ ಈ ಶಬ್ದದಿಂದ ತುಂಬಿದ, ಪಂಚದ ಈ ಶಬ್ದದಲ್ಲಿ ತುಂಬಿದ ಭಗವಂತ ಎಲ್ಲದರ ಮೂಲದಲ್ಲಿ ಅವನು ನಿಯಾಮಕನಾಗಿದ್ದಾನೆ. ಅದರಿಂದ ನಿಯಾಮಕನಾದ ಅವನಿಗೆ ಎಲ್ಲ ಹೆಸರು ಸಲ್ಲುತ್ತೆ. ಇದೆಲ್ಲ ಹೇಳಿದ್ರಲ್ಲ, ಇದನ್ನು ವಾಕ್ಯಾರ್ಥ ಮಾಡಿ ಪ್ರೂವ್ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಇದು ಅನುಭವದಿಂದ ಕಂಡ ಸತ್ಯಗಳಲ್ವ. ಅದಕ್ಕೆ ಏನು ಮಾಡಬೇಕು? ನನಗೆ ಮೊದಲು ನಾನು ಕಂಡದ್ದು ನಿಜವೋ ಅನ್ನೋದು ತೀರ್ಮಾನ ಆಗಬೇಕು. ವಾಕ್ಯಾರ್ಥದ ಪ್ರಶ್ನೆ ಅಲ್ಲ, ನಿಮ್ಮ ಹತ್ರ ಅಲ್ಲ, ನನ್ನ ಹತ್ರವೇ ನಾನು ವಾದ ಮಾಡಿಕೊಳ್ತೇನೆ. ನಾನು ಕಂಡದ್ದು ನನ್ನ ಅಂತರಂಗದ ಅನುಭವವೋ ಅಥವಾ ನನ್ನದೇ ಮನಸ್ಸಿನ ಕಲ್ಪನೆಯ ಭ್ರಮೆಯೋ? ಒಬ್ಬ ಸಾಧಕನಿಗೆ ಮೊದಲು ಕಾಡಬೇಕಾದ ಸಂಗತಿ ಇದು. ನನಗೆ ಒಳಗಿಂದ ಕಂಡದ್ದು ಇಟ್ ಮೇ ಬಿ ಮಿಯರ್ ಹಲ್ಯೂಸಿನೇಷನ್, ನನ್ನದೇ ಕನಸಿನಲ್ಲಿ ಕಾಣುವುದಿಲ್ಲ ಏನೇನೋ. ಹಾಗೆ ಇದು ಎಚ್ಚರದ ಕನಸು ಇರಬಹುದು, ಹಗಲು ಕನಸು ಇರಬಹುದು. ಕಣ್ಮುಚ್ಚಿ ಕೂತಾಗ ಏನೇನೋ ಕಂಡಿತು, ಕಂಡದ್ದೆಲ್ಲ ಸತ್ಯವೇ ಅಲ್ಲ. ಸತ್ಯ ಎಲ್ಲ ಕಾಣುವುದಿಲ್ಲ, ಕಂಡದ್ದೆಲ್ಲ ಸತ್ಯ ಅಲ್ಲ. ಆದ್ದರಿಂದ ನಾನು ಒಳಗಿನಿಂದ ಕಂಡದ್ದು ಸತ್ಯವೋ ಅಥವಾ ನಂದೇ ಭ್ರಮೆಯೋ ಅಂತ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾಗತ್ತೆ. ವೇದಕಾಲದ ಋಷಿಗಳಿಗೂ ಈಗ ಇದನ್ನು ಕಾಡ್ತೇವೆ. ನನಗೆ ಈ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಮೆಡಿಟೇಷನ್ನಲ್ಲಿ ಈ ರೀತಿ ಕಂಡಿತು, ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ನನ್ನದೇ ಮನಸ್ಸಿನ ಕಲ್ಪನಾ ವಿಲಾಸ ಭ್ರಮೆ? ಇದನ್ನು ಯೋಚನೆ ಮಾಡ್ತಾ ಅವ್ರ ಕಡೆಗೆ ಅದು ತೀರ್ಮಾನ ಮಾಡೋದು ಹೇಗೆ? ತೀರ್ಮಾನ ಮಾಡುವುದು ಅಂದರೆ ಹಾಗಾದರೆ ಬೇರೆ ಋಷಿಗಳಿಗೆ ಏನು ಕಂಡಿದೆ ಅಂತ ನೋಡೋಣ. ನನಗೆ ಕಂಡದ್ದು ಅದು ಇನ್ನೊಬ್ಬರಿಗೂ ಕಂಡಿದ್ದರೆ ಭ್ರಮೆ ಅಲ್ಲ ಅಂತ ಅರ್ಥ. ಯಾಕೆಂದರೆ ಒಂದೇ ಭ್ರಮೆ, ಒಂದೇ ಸಂಗತಿ, ಭ್ರಮೆಯಲ್ಲಿ ಎಲ್ಲರಿಗೂ ಏಕರೀತಿಯಾದ ಭ್ರಮೆ ಬರುವುದಿಲ್ಲ. ಯಥಾರ್ಥ ಜ್ಞಾನ ಎಲ್ಲರಿಗೂ ಏಕರೀತಿಯಾಗಿ ಬರುತ್ತೆ. ಈಗ ಇದು ಪುಸ್ತಕ ಅಂತ ಒಬ್ಬ ಹೇಳಿದರೆ ಎಲ್ಲರೂ ಇದು ಪುಸ್ತಕ ಅಂತಾರೆ. ಭ್ರಮೆ ಬರುವಾಗ 100 ಜನರಿಗೂ ಏಕರೀತಿಯ ಭ್ರಮೆ ಬರುವುದಿಲ್ಲ. ಅಂದ ಭ್ರಮೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಬರೋದು. ಅವರವರ ಕಲ್ಪನೆ, ಅವರವರ ಕನಸು ಅವರವರಿಗೆ. ಒಬ್ಬರಿಗೆ ಬಿದ್ದ ಕನಸು ಇನ್ನೊಬ್ಬರಿಗೆ ಬೀಳೋಲ್ಲ, ಒಬ್ಬರ ಕಲ್ಪನೆ ಇನ್ನೊಬ್ಬರದಲ್ಲ. ಆದ್ದರಿಂದ ಈ ಅನಿಸಿಕೆ ಉಂಟಲ್ಲ, ಇದು ಎಲ್ಲರಿಗೂ ಹೀಗೆ ಅನಿಸಿದೆಯೋ ಹಾಗಾದರೆ ಭ್ರಮೆ ಅಲ್ಲ. ನನಗೆ ಮಾತ್ರ ಅನಿಸಿದರೆ ನಂಬಲಿಕ್ಕಾಗೋಲ್ಲ. ಅದಕ್ಕೆ ಬೇರೆ ಋಷಿಗಳಿಗೆ ಈ ಅನುಭವ ಆಗಿದೆಯೋ? ತದಪ್ಯೇಷ ಶ್ಲೋಕೋ ಭವತಿ. ಬೇರೆ ಋಷಿಗಳು ಇದೇ ಮಾತನ್ನು ಹೇಳಿದ್ದಾರೆ. ಸೊ ಮೈ ಎಕ್ಸ್ಪೀರಿಯನ್ಸ್ ಈಸ್ ಪರ್ಫೆಕ್ಟ್. ಇದು ತನ್ನ ಅನುಭವವನ್ನು, ತನ್ನ ಸಾಧನೆಯನ್ನು ತಾನು ಕನ್ಫರ್ಮ್ ಮಾಡಿಕೊಳ್ಳುವ ವಿಧಾನ, ತನ್ನ ಜೊತೆಗೆ ತಾನು ವಾದಿಸಿಕೊಳ್ಳುವುದು, ಇನ್ನೊಬ್ಬರ ಹತ್ರ ವಾದ ಮಾಡುವುದಲ್ಲ. ತದಪ್ಯೇಷ ಶ್ಲೋಕೋ ಭವತಿ. ಈ ಶ್ಲೋಕ ಅಂದರೆ ಸುಮಾರಾಗಿ ಇವತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಬಳಕೆ ಇರುವುದು 32 ಅಕ್ಷರಗಳ ಮಂತ್ರ, 32 ಅಕ್ಷರಗಳ ಪದ್ಯ, ಯಾವುದೇ ಅನುಷ್ಠುಪ್ ಅಂತ ಹೇಳ್ತೇವೆ, ಅದಕ್ಕೆ ಶ್ಲೋಕ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೇದದಲ್ಲಿ ಎಷ್ಟು ಅಕ್ಷರಗಳಿದ್ರೂ ಶ್ಲೋಕ ಅಂತ ಹೇಳ್ತಾರೆ. ನಮ್ಮಲ್ಲಿ ಕನ್ನಡದಲ್ಲಿಯೂ ಹಾಗೆ ಅವನು ಒಂದು ಶ್ಲೋಕ ಹೇಳ್ರಿ ಅಂದರೆ ಅದು 32 ಅಕ್ಷರ ಇರಬೇಕಾಗಿಲ್ಲ, ದೊಡ್ಡ ಅಷ್ಟು ಶ್ಲೋಕ ಆಗ್ಬೋದು. ಈಗ ವಾಯುಸ್ತುತಿಯ ಶ್ಲೋಕ ಅಲ್ಲ ಅದು, ಅದರಲ್ಲಿ ಅದು ದೊಡ್ಡ ಛಂದಸ್ಸು, ಶ್ಲೋಕ ಛಂದಸ್ಸಲ್ಲ. ಅದನ್ನು ಹೇಳ್ತೀವಿ ವಾಯುಸ್ತುತಿಯಲ್ಲಿ ಎಷ್ಟು ಶ್ಲೋಕ ಇದೆ ಅದನ್ನು ಶ್ಲೋಕ ಅನ್ನೋದನ್ನು ಪದ್ಯ ಅನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ವೇದ ಕಾಲದಲ್ಲಿಯೂ ಬಳಸ್ತಿದ್ದರು. ಯಾಕೆ ಅಂದರೆ ಶ್ಲೋಕ ಅಂದರೆ ನಿಜವಾದ ಅರ್ಥ ಏನು ಗೊತ್ತುಂಟ? ಗುಣಕಥನ ಅಂತ. ಶ್ಲೋಕ ಅಂದರೆ ಕೀರ್ತನ. ಭಗವಂತನ ಗುಣವನ್ನು ಕೀರ್ತನ ಮಾಡತಕ್ಕ ಪ್ರತಿಯೊಂದು ಮಾತು ಶ್ಲೋಕವೇ. ಹಾಗಾಗಿ ಅವರು ಅನುಷ್ಠುಪ್ಪನ್ನು, ದೊಡ್ಡ ಛಂದಸ್ಸು, ಸಣ್ಣ ಛಂದಸ್ಸು ಎಲ್ಲವನ್ನು ಶ್ಲೋಕ ಅಂದರೆ ಪದ್ಯರೂಪವಾದ ಒಂದು ರಚನೆ, ಕಾಂಪೋಸಿಷನ್. ತದಪಿ ಏಷ ಶ್ಲೋಕೋ. ತದಪಿ ಅಂದರೆ ನಾನು ಕಂಡ ಈ ಏನು ಅನುಭವ ನಾನು ಪಡೆದೆ ಆ ವಿಷಯದಲ್ಲಿ ಏಷಃ ಶ್ಲೋಕಃ ಭವತಿ. ಅದಕ್ಕೆ ಸಂವಾದಿಯಾಗಿ ಈ ಮಂತ್ರ ಬೇರೊಂದು ಮಂತ್ರ ನನಗೆ ಸಿಕ್ಕಿದೆ, ಹಾಗಾಗಿ ನನ್ನ ಅನುಭವ ಇನ್ನೊಬ್ಬ ಋಷಿಗೂ ಆಗಿದೆ. ನನಗೊಬ್ಬರು ಒಬ್ಬರು ಅವಧೂತರು ಉಪನ್ಯಾಸಕ್ಕೆ ಬಂದು ಕೂತರು ಬೇರೊಂದು ಊರಿನಲ್ಲಿ. ಉಪನ್ಯಾಸ ಎಲ್ಲ ಮುಗಿದ ಮೇಲೆ ಬಂದು ನನ್ನ ಹತ್ರ ಬಂದು ಅವರೊಂದು ಮಾತು ಹೇಳಿದರು. ಏನು? ನಮಗೆ ನೋಡಿ, ನಮಗೆ ಒಂದು ಸಂಶಯ ಇತ್ತು. ಆ ಅವಧೂತರು ಹೇಳಿದ ಮಾತು ನಮಗೆ, ಅವರು ಯಾವಾಗಲೂ ನನಗೆ ಅಂತ ಹೇಳ್ತಿಲ್ಲ, ನಮಗೆ ಒಂದು ಸಂಶಯ ಇತ್ತು. ನಾವು ಏನು ಒಳಗೆ ಕಂಡಿದ್ದೇವೆ ಅದು ಸತ್ಯವೋ ಸುಳ್ಳೋ, ಅದು ಕಂಡದ್ದು ನಿಜವೋ ಭ್ರಮೆಯೋ ಅಂತ ನಮಗೆ ಒಂದು ಸಂಶಯ ಇತ್ತು. ಈಗ ಧೈರ್ಯ ಆಯಿತು ಅಂದರು. ಯಾಕೆ? ಅಲ್ಲ, ನಾವು ಏನನ್ನ ಕಂಡಿದ್ದೇವೆ ಅದನ್ನೇ ನೀವು ಹೇಳ್ತೀರಿ, ಹಾಗಾದ್ರೆ ಇಬ್ಬರಿಗೂ ಭ್ರಮೆ ಬರಲು ಸಾಧ್ಯ ಇಲ್ಲಲ್ಲ. ಹಾಗಾಗಿ ನನ್ನ ಅನ್ನಿಸಿಕೆ ಸತ್ಯ ಅಂತ ಈಗ ಧೈರ್ಯ ಆಯಿತು ಅಂತ. ಇದು ನಿಜವಾದ ಸಾಧಕರಲ್ಲಿ ಇರ್ತಕ್ಕಂಥ ಸಿನ್ಸಿಯಾರಿಟಿ. ನೋಡಿ, ಅವರು ದೊಡ್ಡ ಸಾಧಕರು, ದೊಡ್ಡ ಅವಧೂತರು. ಅವರು ನನಗೆ ಕಂಡದ್ದೇ ಸತ್ಯ ಅಂತ ನಾನು ಹೇಗೆ ನಂಬುವುದು?
ನನಗೆ ಭ್ರಮೆ ಯಾಕೆ ಬಂದಿರಬಹುದು ಯಾಕೆ ಬಂದಿರಬಾರದು ಅಂತ ನಾನು ಯೋಚಿಸ್ತಾ ಇದ್ದೆ. ಆದರೆ ಈಗ ಧೈರ್ಯ ಆಯಿತು ನನಗೆ. ಐ ಆಮ್ ಕರೆಕ್ಟ್. ಯಾಕೆಂದರೆ ನಾನು ಏನು ಕಂಡಿದ್ದೇನೆ ಅದನ್ನೇ ನೀವು ಹೇಳ್ತಾ ಇದ್ದೀರಿ. ಇಬ್ಬರು ಒಂದೇ ರೀತಿ ಭ್ರಮೆಗೆ ಒಳಗಾಗುವುದು ಸಾಧ್ಯವಿಲ್ಲ. ತದಪ್ಯೇಷ ಶ್ಲೋಕೋ ಭವತಿ, ಅದು ಮಾತು. ಹಾಗಾಗಿ ವರುಣ ಹೇಳ್ತಾನೆ, ನಾನು ಕಂಡ ವಿಷಯದಲ್ಲಿ ಸಂವಾದಿಯಾಗಿ ನನಗೆ ಒಂದು ಮಂತ್ರ ಸಿಕ್ಕಿದೆ. ಆ ಮಂತ್ರ ಹೀಗೆ ಹೇಳುತ್ತೆ. ಇನ್ನೊಬ್ಬ ಋಷಿ ಕಂಡ ಮಂತ್ರ ಇದು. ಏನದು? ಅಸದ್ವಾ ಇದಮಗ್ರ ಆಸೀತ್ ತತೋ ವೈ ಸದಜಾಯತ ತದಾತ್ಮಾನಂ ಸ್ವಯಂ ಅಕುರುತ ತಸ್ಮಾತ್ ತತ್ ಸುಕೃತ ಮುಚ್ಯತ ಇತಿ. ಇದು ಒಂದು ಮಂತ್ರ. ಇದನ್ನು ನೀವು ಮೊದಲು ಇದರ ಅರ್ಥ ತಿಳಿಯುವ ಮುಂಚೆ ಇದರ ಸೊಬಗು ಗಮನಿಸಬೇಕು. ಈ ಶ್ಲೋಕ ಅಂತಂದ್ರೆ ನಾನು ಹೇಳಿದೆ 8 ಅಕ್ಷರಗಳ 4 ಪಾದಗಳಿರುವಂತಹ ಒಂದು ಮಂತ್ರವನ್ನು ಜನರಲಿ ಶ್ಲೋಕ ಅಂತಾರೆ. 8 + 8 + 8 + 8 ಒಟ್ಟಿಗೆ 32 ಅಕ್ಷರಗಳು. ಈಗ ವಿಷ್ಣು ಸಹಸ್ರನಾಮ, ವಿಶ್ವಂ ವಿಷ್ಣುರು ವಷಟ್ಕಾರ 8 ಅಕ್ಷರ, ಭೂತಭವ್ಯ ಭವತ್ ಪ್ರಭು 8 ಅಕ್ಷರ, ಭೂತಕೃತ್ ಭೂತ ಹೃದ್ಭಾವ 8 ಅಕ್ಷರ, ಭೂತಾತ್ಮ ಭೂತಭಾವನ 8 ಅಕ್ಷರ. ಒಂದು ಶ್ಲೋಕ ಆಯಿತು. 8 ಅಕ್ಷರಗಳ 4 ಪಾದಗಳು ಸೇರಿದಾಗ ಒಂದು ಶ್ಲೋಕ ಆಯಿತು. ಈ ಮಂತ್ರ ನೋಡಿ, ಈಗ ಇದರಲ್ಲಿ ಒಂದು ಸೊಗಸಿದೆ. ಇದನ್ನು ಮೊದಲು ಆ ಮಂತ್ರದ ನಡೆಯನ್ನು ಗಮನಿಸಬೇಕು, ಆಮೇಲೆ ಆ ನುಡಿಯ ಒಳಗಿನ ಅಂತರಂಗದ ಅರ್ಥ. ಇದರ ನಡೆ ನೋಡಿ ಏನಿದೆ ಅಂದರೆ, ಮೊದಲು ಅಸದ್ವಾ ಇದಮಗ್ರ ಆಸೀತ್ 9 ಅಕ್ಷರ ಇದೆ, 8 ಅಲ್ಲ. ತತೋ ವೈ ಸದಜಾಯತ 8 ಅಕ್ಷರ ಇದೆ. ಆಮೇಲೆ ತದಾತ್ಮಾನಂ ಸ್ವಯಂ ಕುರುತ 10 ಅಕ್ಷರ ಇದೆ. 8 9 8 10 ತಸ್ಮಾತ್ ತತ್ ಸುಕೃತ ಮುಚ್ಯತೆ 9. 8 ಅಕ್ಷರಗಳ 4 ಪಾದ ಇರಬೇಕಲ್ಲ, ಇಲ್ಲ. 8 ಮೊದಲನೇದು 9, ಆಮೇಲೆ 8, ಆಮೇಲೆ 10, ಆಮೇಲೆ 9 ಅಕ್ಷರಗಳಿದೆ ಈ ಮಂತ್ರದಲ್ಲಿ. ಈ ಮಂತ್ರದ ಅಕ್ಷರಗಳ ಬಗ್ಗೆ ನಾವು ಗಮನ ಹರಿಸುವುದನ್ನು ಬಿಟ್ಟು ಬಹಳ ಸಮಯ ಆಗಿದೆ. ಈ ರೀತಿ ಪಾಠ ಹೇಳುವಾಗ ಯಾರು ಹೇಳೋದಿಲ್ಲ. ಯಾಕೆಂದರೆ ಯಾಕ್ರಿ ಈ ಅಕ್ಷರ ಎಷ್ಟಿದ್ರಿ ಸುಮ್ಮನೆ ಅದನ್ನು ಯಾಕೆ ಹೇಳ್ತೀರಿ, ಮುಂದಿನ ಅರ್ಥ ಹೇಳ್ರಿ. ಅಲ್ಲ, ನಿಮಗೆ ಅಕ್ಷರವೇ ಗೊತ್ತಿಲ್ಲದೆ ಇದ್ದವರಿಗೆ ಏನು ಗೊತ್ತಾಗತ್ತೆ, ಅರ್ಥ ಏನು ಗೊತ್ತಾಗತ್ತೆ? ಅಕ್ಷರ ತಿಳಿಬೇಕಾದ್ದೇ ಅಕ್ಷರ ಅಲ್ಲ, ಅಕ್ಷರವನ್ನೇ ತಿಳಿಬೇಕು. ಈ ಅಕ್ಷರವೇ ತಿಳಿದಿದ್ದವರಿಗೆ ಬರೀ ಕ್ಷರ ಮಾತ್ರ ತಿಳಿಯುತ್ತೆ. ಇದರಲ್ಲಿ ಒಟ್ಟಿಗೆ ನೋಡಿ 9 8 10 9 3 ಛಂದಸ್ಸುಗಳು ಸೇರಿವೆ. ಒಂದು ಅನುಷ್ಟುಪ್ 8 ಅಕ್ಷರದ್ದು ಅದೂ ಇದೆ, ಮತ್ತು 9 ಅಕ್ಷರ ಇದೆ. 9 ಅಕ್ಷರದ ಛಂದಸ್ಸಿಗೆ ಬೃಹತಿ ಅಂತ ಹೆಸರು. ಮತ್ತು 10 ಅಕ್ಷರದ ಛಂದಸ್ಸು ಇದೆ, ಒಂದು ಪಾದ 10 ಅಕ್ಷರದಿದೆ, ಅದಕ್ಕೆ ಪಂಕ್ತಿ ಅಂತ ಹೇಳೋದು. 10 ಅಕ್ಷರದ ಒಂದು ಛಂದಸ್ಸಿಗೆ ಪಂಕ್ತಿ. ಹೀಗೆ ಅನುಷ್ಟುಪು ಬೃಹತಿ ಪಂಕ್ತಿ 3 ಛಂದಸ್ಸುಗಳನ್ನು ಬೆರಕೆ ಮಾಡಿ ಒಂದು ಹೊಸ ಛಂದಸ್ಸು ಮಾಡಿದ್ದಾರೆ. ಇದು ಎಲ್ಲವನ್ನ ಒಂದು ಮಿಶ್ರ ಛಂದಸ್ಸು. ಇದು ಈ ಎಲ್ಲವನ್ನು ಬೆರಕೆ ಮಾಡಿದಾಗ ಒಂದು ಹೊಸ ಛಂದಸ್ಸು ನಿರ್ಮಾಣ ಆಗುತ್ತೆ. ಭಾರಿ ವಿಚಿತ್ರ ಅದು. ಇದು ವೇದದಲ್ಲಿ ಮಾತ್ರ ಇಂಥ ಪ್ರಯೋಗ ಮಾಡ್ತಾರೆ, ನಮ್ಮ ಲೌಕಿಕ ಕಾವ್ಯಗಳಲ್ಲಿ ಇಂಥ ಪ್ರಯೋಗಗಳಿಲ್ಲ. 8 9 10 ಮೊದಲನೇದು 9, ಆಮೇಲನೇದು 8, 9 8 ಎಷ್ಟಾಯಿತು? 17 ಆಯಿತು. 16 ಆಗಬೇಕು ಅರ್ಧ ಶ್ಲೋಕಕ್ಕೆ, 17 ಆಯಿತು, ಒಂದು ಅಕ್ಷರ ಜಾಸ್ತಿ ಆಯಿತು. ಆಮೇಲೆ ಮತ್ತಿನದ್ದು 10 ಮತ್ತು 9 19 ಆಯಿತು. ಮುಂದಿನ ಉತ್ತರಾರ್ಧದಲ್ಲಿ 19 ಅಕ್ಷರ, ಪೂರ್ವಾರ್ಧದಲ್ಲಿ 17 ಅಕ್ಷರ. ಯಾವ ಛಂದಸ್ಸಿದು? ನಮಗೆ 8 ಅಕ್ಷರದ್ದು ಗಾಯತ್ರಿ ಗೊತ್ತಿದೆ, 9 ಅಕ್ಷರದ್ದು ಬೃಹತಿ ಗೊತ್ತಿದೆ, 10 ಅಕ್ಷರದ್ದು ಪಂಕ್ತಿ ಛಂದಸ್ಸು ಅಂತ ಹೆಸರು ಗೊತ್ತಿದೆ. ಇದು 10 ಅಕ್ಷರವೂ ಪೂರ ಇಲ್ಲ, 9 ಅಕ್ಷರವೂ ಇಲ್ಲ, 8 ಒಂದೊಂದಲ್ಲಿ ಒಂದೊಂದು ಅಕ್ಷರ ಇದೆ. ಏನು ಮಾಡಬೇಕು? ಒಟ್ಟಿಗೆ ಟೋಟಲ್ ಮಾಡಿ. ಇದು ಚಮತ್ಕಾರ. ಈ ಅಕ್ಷರಗಳನ್ನು ಜೋಡಣೆ ಮಾಡಿ ಒಂದು ಹೊಸ ಛಂದಸ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಮೊದಲನೇದು 17, ಆಮೇಲೆ 19, 19 17 36. 36 ಅಂದರೆ 9 4 36 ಬೃಹತಿ ಛಂದಸ್ಸು. ಇದು ಬೇರೆ ಬೇರೆ ಛಂದಸ್ಸುಗಳು ಒಟ್ಟಿಗೆ ಸೇರಿ ಟೋಟಲ್ ಆಗುವಾಗ 9 ಅಕ್ಷರಗಳ ಬೃಹತಿ ಛಂದಸ್ಸು ಆಗೋಯಿತು. ಬೃಹತಿ ಛಂದಸ್ಸು ಯಾಕೆ ಅಂದರೆ ವೇದದಲ್ಲಿ ಅತ್ಯಂತ ಮಹತ್ವದ ಛಂದಸ್ಸು ಬೃಹತಿ ಛಂದಸ್ಸು. ಆದ್ದರಿಂದ ಬೃಹತಿ ಛಂದಸ್ಸಿನಲ್ಲಿ ಅದನ್ನು ನಿಲ್ಲಿಸಿದರು, ಆ ಮಂತ್ರವನ್ನು. ಅಕ್ಷರಗಳು ಹೆಚ್ಚು ಕಮ್ಮಿ ಒಟ್ಟಿಗೆ 36 ಅಕ್ಷರಗಳ ಬೃಹತಿ ಛಂದಸ್ಸಿನಲ್ಲಿ ನಿಲ್ಲಿಸಿದರು. ಇದು ಈ ಛಂದಸ್ಸು. ಯಾಕೆಂದರೆ ನಾವು ಒಂದು ಮಂತ್ರವನ್ನು ತಿಳ್ಕೊಳ್ಳುವಾಗ ಅದರ ಛಂದಸ್ಸನ್ನು ತಿಳ್ಕೊಳ್ಬೇಕು ಯಾವಾಗಲೂ. ಗಾಯತ್ರಿ ಛಂದ,
ದೈವಿ ಗಾಯತ್ರಿ ಛಂದ. ನಾವು ಮಂತ್ರ ಜಪ ಮಾಡುವಾಗ ಛಂದಸ್ಸನ್ನು ತಿಳ್ಕೊಳ್ಳೋದಿಲ್ಲ, ಋಷಿ ಛಂದಸ್ಸು. ಹಾಗೆಯೇ ಈ ಮಂತ್ರದ ಛಂದಸ್ಸು ಏನು ಅನ್ನೋದನ್ನು ಪ್ರತಿಯೊಂದು ಮಂತ್ರದಲ್ಲಿಯೂ ತಿಳ್ಕೊಳ್ಳೋದು ವೇದಾಧ್ಯಯನದಲ್ಲಿ. ಅದನ್ನು ಬಿಟ್ಟದ್ದು ತಪ್ಪು ನಮ್ಮಲ್ಲಿ ಅಧ್ಯಯನ ಪರಂಪರೆಯಲ್ಲಿ. ಕಾರಣ ಏನು ಅಂದರೆ, ಅದು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಉಪನಿಷತ್ತು ಅಧ್ಯಯನ ಪರಂಪರೆ ಪಾಠ ಹೇಳತಕ್ಕಂಥ ಪಂಡಿತರಿಗೆ ಛಂದಶಾಸ್ತ್ರದ ಜ್ಞಾನ ಇರೋದಿಲ್ಲ. ಆದ್ದರಿಂದ ಅವು ಛಂದಸ್ಸು ಅದೆಲ್ಲ ಬೇಡ, ನೀವು ಅರ್ಥ ತಿಳ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಬೇಡ ಅಂದರೆ ಅವರಿಗೆ ಗೊತ್ತಿಲ್ಲ. ಛಂದಸ್ಸಿನ ಅಧ್ಯಯನವೇ ಇಲ್ಲ ಇವತ್ತು. ಮಹಾ ಪಂಡಿತರು ಅಂತ ಶಾಲೆ ಹಾಕ್ಕೊಂಡು ತಿರುಗ್ತಾರೆ, ಛಂದಸ್ಸಿನ ABCD ಗೊತ್ತಿರೋದಿಲ್ಲ ಅವರಿಗೆ. ಛಂದಶಾಸ್ತ್ರ ಅದು ಬಹಳ ಅಪೂರ್ವವಾಗಿರತಕ್ಕಂಥದ್ದು. ಛಂದಸ್ಸಿನ ವೇದದಲ್ಲಿ ಅಂತೂ ಅದು ಅದರ ಜೀವಾಳ. ಅದು ಛಂದಸ್ಸು ಅನ್ನೋದು ವೇದ ಮಂತ್ರಗಳ ಜೀವಾಳ. ಅದನ್ನು ತಿಳ್ಕೊಳ್ಳದೆ ನೀವು ಅರ್ಥ ತಿಳ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಅದರ ಅಕ್ಷರಗಳು, ಆ ಅಕ್ಷರಗಳನ್ನು ಒಟ್ಟಿಗೆ ಟೋಟಲ್ ಆಗ್ತಕ್ಕಂಥದ್ದು, ಅದರಿಂದ ಬರತಕ್ಕಂಥ ಆ ಮಂತ್ರದ ಅಭಿಮಾನಿ ದೇವತೆಗಳು ನೋಡಿ. ಅನುಷ್ಠುಪ್ ಆದರೆ ಅನುಷ್ಠುಪ್ ಛಂದಸ್ಸು. ಅನುಷ್ಠುಪ್ ಛಂದಸ್ಸಿಗೆ ಚಂದ್ರ ಪತ್ನಿಯಾಗಿರತಕ್ಕಂಥ ರೋಹಿಣಿ ದೇವತೆ. 9 ಅಕ್ಷರದ ಬೃಹಸ್ಪತೇ ಬೃಹತಿ ವಾಚಮಾವತ್. ಬೃಹಸ್ಪತಿ ಪತ್ನಿಯಾಗಿರ್ತಕ್ಕಂಥ ತಾರೆ 9 ಅಕ್ಷರಗಳ ಛಂದಸ್ಸಿನ ದೇವತೆ ರೋಹಿಣಿ, ತಾರೆ. ಆಮೇಲೆ 10 ಅಕ್ಷರಕ್ಕೆ ಇಂದ್ರಸ್ಯ ತ್ರಿಷ್ಟುಭಿಃ, ಅದರಲ್ಲಿ ಮೊದಲು ಪಂಕ್ತಿ ಛಂದಸ್ಸು ಅಥವಾ ವಿರಾಣ್ ಮಿತ್ರಾವರುಣಯೋ, ಮಿತ್ರಾವರುಣರ ಪತ್ನಿ ಪಂಕ್ತಿ ಛಂದಸ್ಸಿನ ದೇವತೆ ಮತ್ತು ಇಂದ್ರ ಪತ್ನಿಯಾದ ಶಚಿ ಕೂಡ. ಇವರು ಆ 3 ಛಂದಸ್ಸುಗಳಿಗೆ ಬೇರೆ ಬೇರೆ ದೇವತೆಗಳು. ಆದ್ದರಿಂದ ನೋಡಿ, ನಾವು ಈ ಮಂತ್ರದ ಅಭಿಮಾನಿ ಛಂದೋಭಿಮಾನ ದೇವತೆಗಳು ಚಿಂತನೆ ಮಾಡುವಾಗ ಚಂದ್ರ ಪತ್ನಿಯಾಗಿರತಕ್ಕಂಥ ರೋಹಿಣಿ, ಆಮೇಲೆ 9 ಬೃಹಸ್ಪತಿ ಪತ್ನಿಯಾದ ತಾರೆ, ಮಿತ್ರಾವರುಣರ ಪತ್ನಿಯರಾಗಿರ್ತಕ್ಕಂಥ ಚರ್ಷಣಿ ಮತ್ತು ಗಂಗಾ, ಬೇರೆ ಬೇರೆ ಹೆಸರುಗಳು ಬರುತ್ತೆ. ರೇವತಿ, ಚರ್ಷಣಿ, ಗಂಗಾ ಇವೆಲ್ಲ ಬರ್ತವೆ. ಅದು ಅಲ್ಲದೆ ಅನುಷ್ಠುಪ್ ಛಂದಸ್ಸಿಗೆ ಮತ್ತು ಬೃಹತಿ ಛಂದಸ್ಸಿಗೆ, ಪಂಕ್ತಿ ಛಂದಸ್ಸಿಗೆ ಇದು ಸಾಮಾನ್ಯ ದೇವತೆಗಳಾದರೆ, ಬೃಹತಿಯಾದಾಗ ಒಂದು ವಿಶಿಷ್ಟ ಛಂದಸ್ಸು ಆಯ್ತಲ್ಲ. ಬೃಹತಿಗೆ ಬೃಹಸ್ಪತಿ ಪತ್ನಿ ಅದಕ್ಕೆ ದೇವತೆ ಅಂತ ವೇದದಲ್ಲಿ ಹೊಡೆದು ಬೃಹಸ್ಪತೇ ಬೃಹತಿ ವಾಚಮಾವತ್, ಋಗ್ವೇದದ 10ನೇ ಮಂಡಲದಲ್ಲಿ ಬಂದಂಥ ಮಾತಿದು. ಬೃಹಸ್ಪತಿಯ ಹೆಂಡತಿ ಅಂತ. ಬೃಹಸ್ಪತಿ ಅನ್ನುವುದೇ ಬಹಳ ಸಂದಿಗ್ಧವಾದ ಶಬ್ದ. ಈಗ ನಿಜವಾಗಿ ಬೃಹಸ್ಪತಿ ಅಂತಂದರೆ ಎಲ್ಲಕ್ಕಿಂತ ಬೃಹತ್ತಾಗಿರ್ತಕ್ಕಂಥ, ಚತುರ್ಮುಖನಿಗೂ ಪತಿಯಾಗಿರ್ತಕ್ಕಂಥ, ಎಲ್ಲಕ್ಕಿಂತ ದೊಡ್ಡದು ಏನಿದೆ ಅದು ಎಲ್ಲಕ್ಕೂ ಸ್ವಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಬೃಹಸ್ಪತಿ ಅಂತ ಹೆಸರು. ಅದರಿಂದ ಬೃಹಸ್ಪತಿಯ ಪತ್ನಿ ಬೃಹತಿಯ ದೇವತೆ ಅಂದರೆ ಲಕ್ಷ್ಮಿ ಅಂತ ಅರ್ಥ ಆಯಿತು. ಆಮೇಲೆ ನೀವು ಬೃಹದಾರಣ್ಯಕ ಉಪನಿಷತ್ತು ನೋಡಿದರೆ ಬೃಹಸ್ಪತಿ ಅಂತ ಹೇಳಿದರೆ ವಾಗ್ಹಿ ಬೃಹತಿ ತಸ್ಯಾ ಏಷ ಪತಿ ತಸ್ಮಾತ್ ಬೃಹಸ್ಪತಿ ಅಂತಂದರು. ಬೃಹತಿ ಅಂತಂದರೆ, ಬೃಹತಿ ಅಂದರೆ ಎಲ್ಲಕ್ಕಿಂತ ದೊಡ್ಡವಳಪ್ಪ ಯಾರು? ಸರಸ್ವತಿ. ಅವಳಿಗೆ ಪತಿ, ಅದರಿಂದ ಬ್ರಹ್ಮನೇ ಬೃಹಸ್ಪತಿ ಅಂತ ಹೇಳಿದರು. ಬ್ರಹ್ಮವಾಯುಗಳು ಬೃಹಸ್ಪತಿಗಳು ಅಂತಾಯಿತು. ಹಾಗಾದರೆ ಸರಸ್ವತಿ ಭಾರತೀಯರಾದರು ಬೃಹಸ್ಪತಿ ಪತ್ನಿಯರು ಅಂದರೆ. ಮತ್ತು ನಿಮ್ಮ ಡಿಕ್ಷನರಿ ಪ್ರಕಾರ ಬೃಹಸ್ಪತಿ ಅಂದರೆ ದೇವಗುರು ಬೃಹಸ್ಪತಿ, ಅವನ ಹೆಂಡತಿದ್ದಾರೆ. ಇವರು ಎಲ್ಲರೂ ದೇವತೆಗಳು. ಲಕ್ಷ್ಮೀ ಬೃಹತಿಯ ದೇವತೆ, ಸರಸ್ವತಿ ಭಾರತೀಯರು ಬೃಹತಿಯ ದೇವತೆ, ಮತ್ತು ಪರಶುಕ್ಲತ್ರಯದವರೇ ಬಂದರು. ಸರಸ್ವತಿ ಭಾರತೀಯರು ಬೃಹಸ್ಪತಿಯ ಆ ಛಂದಸ್ಸಿನ ದೇವತೆ. ಆಮೇಲೆ ಬೃಹಸ್ಪತಿ ಪತ್ನಿಯಾದ ತಾರೆಯು ಅದರ ದೇವತೆ. ಜತೆಗೆ ಗರುಡ, ಸಮಸ್ತ ವೇದಾಭಿಮಾನಿಯಾಗಿರತಕ್ಕಂಥ ಗರುಡ ವಿಶೇಷತಃ ಬೃಹತಿ ಛಂದಸ್ಸಿನ ದೇವತೆ. ಆದ್ದರಿಂದಲೇ ಈ ಬೃಹತಿ ಛಂದಸ್ಸು ಪ್ರಾಣದೇವರಿಗೆ ಬಹಳ ಇಷ್ಟವಾದ ಛಂದಸ್ಸು. ಇಷ್ಟು ವಿಷಯ ಬೃಹತಿ ಛಂದಸ್ಸಿನ ದೇವತಾ ಚಿಂತನೆ. ಇಷ್ಟು ತಿಳ್ಕೊಂಡು ನಾವೀಗ ಮಂತ್ರದ ಅರ್ಥಕ್ಕೆ ಹೋಗಬೇಕು. ಇದೀಗ ಬೃಹತಿ ಛಂದಸ್ಸಿಗೆ ರೂಪಾಂತರಗೊಂಡಿದೆ ಶ್ಲೋಕ. ಅನುಷ್ಠುಪ್ ಇದ್ದದ್ದು ಅದು ಬೃಹತಿಯಾಗಿ ಬಿಟ್ಟಿದೆ. ಒಂದೊಂದೇ ಅಕ್ಷರ ಇರುವಾಗ ಇದು ಅನುಷ್ಠುಪು ಅಲ್ವಾ? ಅನುಷ್ಠುಪಿನ 4 ಪಾದಗಳು ವಾಸ್ತವಿಕವಾಗಿ. ಯಾಕೆಂದರೆ ಇದರಲ್ಲಿ ಏನಿದೆ? ಮೊದಲು ಪ್ರಾರಂಭದಲ್ಲಿ ಅಸದ್ವಾ ಇದಮಗ್ರ ಆಸೀತ್, 9 ಅಕ್ಷರದ ಅನುಷ್ಠುಪದು. ಅನುಷ್ಠುಪಿನಲ್ಲಿ 9 ಅಕ್ಷರ 8 ಅಕ್ಷರ ಅಲ್ವಾ? ಅಂದರೆ ಅದೊಂದು ಕರ್ಮ ಇದೆ. 1 ಅಕ್ಷರ ಕಮ್ಮಿ ಇದ್ದರೂ ಅನುಷ್ಠುಪೆ, 1 ಅಕ್ಷರ ಹೆಚ್ಚಿದ್ದರೂ ಅನುಷ್ಠುಪೆ. ಅದು 1 ಅಕ್ಷರ ಹೆಚ್ಚು ಕಮ್ಮಿ ಆದರೆ, 1 ಅಕ್ಷರ ಕಮ್ಮಿ ಇದ್ದರೆ ಆ ಛಂದಸ್ನಲ್ಲಿ ಅದಕ್ಕೆ ನಿಚಿರುತ್ ಅಂತ ಹೇಳ್ತಾರೆ. ಅದರಿಂದ 7 ಅಕ್ಷರ ಇದ್ದರೆ ನಿಚಿರುತ್ ಅನುಷ್ಠುಪು. 1 ಅಕ್ಷರ ಜಾಸ್ತಿ ಇದ್ದರೆ ಅದಕ್ಕೆ ಭುರಿಕ್ ಅನುಷ್ಠುಪು ಅಂತ ಹೆಸರು. ಹಾಗೆ ಯಾವ ಛಂದಸ್ಸಾದರೂ 1 ಅಕ್ಷರ ಜಾಸ್ತಿ ಇದ್ದರೆ ಅದಕ್ಕೆ ಭುರಿಕ್ ಅಂತಾರೆ. ಆಯಿತು, ಇದು 9 ಅಕ್ಷರದ್ದು. ಹಾಗಾದರೆ ಭುರಿಕ್ ಅನುಷ್ಠುಪ ಆಯಿತು. ತಥೋ ವೈ ಸದಜಾಯತ, ಇದು ಬರೀ ಅನುಷ್ಠುಪು, ನಿಚಿರುತ್ತು ಅಲ್ಲ, ಭುರಿಕು ಅಲ್ಲ, ಏನೂ ಅಲ್ಲ, ಬರೀ ಅನುಷ್ಠುಪು. ಮೊದಲನೆಯದು ಭುರಿಕ್ ಅನುಷ್ಠುಪು,
ಎರಡನೇದು ಬರೀ ಅನುಷ್ಟುಪು, ಮೂರನೇದ್ದು ತದಾತ್ಮಾನಂ ಸ್ವಯಂ ಕುರುತ. 10 ಅಕ್ಷರ ಬಂತಲ್ರಿ. ಈಗ 9 ಇದ್ರೆ ಭುರಿಕಾಯಿತು, 7 ಇದ್ರೆ ಆಯ್ತು. ಈ 2 ಅಕ್ಷರ ಜಾಸ್ತಿ ಆಗೋಯ್ತಲ್ಲ. ಅಂದರೆ ದ್ವಾಭ್ಯಾಂ ಸುವಿರಾಟ್ ಸ್ವರಾಜು. 6 ಅಕ್ಷರ ಇದ್ರೂ ಅನುಷ್ಟುಪ ಆಗುತ್ತೆ, 10 ಅಕ್ಷರ ಇದ್ರೂ ಅನುಷ್ಟುಪ ಆಗುತ್ತೆ ಅಂದರು. 2 ಅಕ್ಷರ ಕಮ್ಮಿ ಇದ್ದರೆ ಅದಕ್ಕೆ ವಿರಾಟ್ ಅನುಷ್ಟುಪು ಅಂತ ಹೆಸರು. 2 ಅಕ್ಷರ ಹೆಚ್ಚಿದ್ರೆ ಅದಕ್ಕೆ ಸ್ವರಾಟ್ ಅನುಷ್ಟುಪು ಅಂತ ಹೆಸರು. ಈಗ 10 ಅಕ್ಷರ ಅಂದ್ರೆ 2 ಅಕ್ಷರ ಜಾಸ್ತಿ ಆಯ್ತಲ್ಲ, 3ನೇ ಪಾದ ಸ್ವರಾಟ್ ಅನುಷ್ಟುಪು, ಅದು ಅನುಷ್ಟುಪೆ. ಕೊನೆಯದು ಪುನಃ 9 ಅಕ್ಷರ ಭುರಿಗ ಅನುಷ್ಟುಪು. ಹಾಗಾದರೆ ಅನುಷ್ಟುಪು, ವಿರಾಟ್ ಅನುಷ್ಟುಪು ಮತ್ತು ಸ್ವರಾಟ್ ಅನುಷ್ಟುಪು ಮತ್ತು ಭುರಿಗ ಅನುಷ್ಟುಪು, ಇಷ್ಟು. ಇದರಲ್ಲಿ 4 ಪಾದಗಳು ನೀವು ಪ್ರತ್ಯೇಕವಾಗಿ ನೋಡಿದ್ರೆ 4 ಅನುಷ್ಟುಪಿನ ಪಾದಗಳೇ. ಒಟ್ಟಿಗೆ ಆಗುವಾಗ 4 ಅನುಷ್ಟುಪುಗಳು, ಒಂದು ಭುರಿಕು ಒಂದು ವಿರಾಟು ಆದದ್ರಿಂದ ಅದು 4 ಅಕ್ಷರಗಳು ಹೆಚ್ಚಾಗಿ ಒಟ್ಟಿಗೆ ಏನಾಯಿತು, 2 ಭುರಿಕುಗಳು ಬಂದವು, 2 ಅಕ್ಷರ ಹೆಚ್ಚಾಯಿತು. ಈ ಒಂದು ಸ್ವರಾಟ್ ಬಂತು, 2 ಅಕ್ಷರ, 4 ಅಕ್ಷರ ಜಾಸ್ತಿ ಆಯಿತು. 32 ಅಕ್ಷರ ಇದ್ದದ್ದು 36 ಅಕ್ಷರ ಆಯಿತು. ಅದು ಬೃಹತಿ, ಕೇವಲ ಬೃಹತಿ. ಭುರಿಕಲ್ಲ, ಸ್ವರಾಟ ಅಲ್ಲ, ವಿರಾಟ್ ಅಲ್ಲ, ನಿಚಿರ್ತಲ್ಲ, ಕೇವಲ ಬೃಹತಿ ಛಂದಸ್ಸು ಆಯಿತು. ಹೀಗೆ ಈ ಛಂದಸ್ಸಿನ ಒಂದು ನಡೆಯ ಸೊಬಗನ್ನು ನಾವು ಮೊದಲು ಆಸ್ವಾದಿಸಿಕೊಂಡು ಆಮೇಲೆ ಅದರ ಅರ್ಥಾನುಸಂಧಾನಕ್ಕೆ ಬರುತ್ತೆ. ಏನು ಇದೆ ಅವನು ಹೇಳ್ತಾನೆ, ಅಸದ್ವಾ ಇದಮಗ್ರ ಆಸೀತ್. ಇದರ ಮೊದಲು, ಇದಮಗ್ರೇ ಅಂದರೆ ಅದು ಸಮಸ್ತ ಪದ. ಇದು ಮೊದಲು ಅಲ್ಲ, ಇದಂ ಅಗ್ರೆ ಅನ್ನೋದು ಒಂದೇ ಶಬ್ದ. ಇದರ ಮೊದಲು ಅನ್ನುವಂಥ ಸಮಸ್ತ ಪದ, ಇದಂ ಅನ್ನೋದು ಒಟ್ಟು ಅಸ್ಯ ಅಗ್ರೆ ಇದಮಗ್ರೆ ಅಂತ. ಇದರ ಮೊದಲು ಅಂತ, ಇದು ಸಮಸ್ತ. ಈ ಪ್ರಪಂಚ ಸೃಷ್ಟಿಯಾಗುವ ಮೊದಲು, ಈ ಪ್ರಪಂಚ ಸೃಷ್ಟಿಯಾಗಲೇ ಇಲ್ಲ ಇನ್ನು, ಅಂದರೆ ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ಇದಮಗ್ರೆ ಅಂದರೆ ಈ ಪ್ರಪಂಚ ಇನ್ನೂ ಕಣ್ಣು ತೆರೆಯುವ ಮುಂಚೆ. ಯಾಕೆಂದರೆ ಪ್ರಪಂಚ ಹುಟ್ಟುವ ಮುಂಚೆ ಅಂತ ನಾನು ಹೇಳಲಿಲ್ಲ, ಕಣ್ಣು ತೆರೆಯುವ ಮುಂಚೆ ಅಂತ. ಪ್ರಪಂಚ ಇತ್ತಲ್ಲ ಆವಾಗಲೂ. ಪ್ರಪಂಚ ಅಂದರೆ ಜೀವರಾಶಿ, ಅದೇನು ಸತ್ತೋಗಿದೆಯಾ? ಜೀವರಾಶಿ ಪ್ರಳಯ ಕಾಲದಲ್ಲೂ ಇರುತ್ತಲ್ಲ, ಆದರೆ ಅದು ಕಣ್ಣು ತೆರೆಯೋದಿಲ್ಲ, ನಿದ್ರೆಯಲ್ಲಿ ಇರುತ್ತೆ. ಆದ್ದರಿಂದ ಪ್ರಳಯ ಅಂತಂದರೆ ಯಾವುದು ಇಲ್ಲದೇ ಇರುವ ಸ್ಥಿತಿ ಅಲ್ಲ, ಇರವಿನ ಅರಿವು ಇರದಿರುವ ಸ್ಥಿತಿ ಅಷ್ಟೇ. ಹಾಗಾಗಿ ಪ್ರಳಯ ಕಾಲದಲ್ಲಿ ಇದಮಗ್ರೆ, ಇವು ಯಾವುದೂ ತನ್ನ ಇರವನ್ನು ಮರೆತು ಇದ್ದಾಗ, ಯಾವುದು ಇಡೀ ಜೀವಜಾತ ಇನ್ನೂ ಕಣ್ಣು ತೆರೆಯದೇ ಇದ್ದಾಗ, ಸುಪ್ತಾವಸ್ಥೆಯಲ್ಲಿದ್ದಾಗ ಒಂದು ಕಣ್ಣು ತೆರೆದು ಎಚ್ಚರವಾಗಿತ್ತು. ಎಲ್ಲವೂ ಮಲಗಿದ್ದಾಗ ಒಂದು ಎಚ್ಚರವಾಗಿತ್ತು. ಯಾವುದದು? ಅಸದ್ವೈ ಇದಮಗ್ರೇ ಆಸೀತ್. ಒಂದು ಕಣ್ಣು ತೆರೆದಿತ್ತು. ಯಾವುದದು? ಅಸದ್ವೈ. ಅದಕ್ಕೆ ಅಸತ್ತು ಅಂತ ಹೆಸರು. ನೋಡಿ, ಸತ್ತು ಅಸತ್ತು. ಹಿಂದೆ ಸತ್ತು ಅಂತಂದರೆ ಒಂದು ಶಬ್ದ ಹೇಳಿದರು, ಸತ್ ಮತ್ತು ತ್ಯತ್ ಅಂತ ಹೇಳಿದರು. ಸತ್ ಅಂದರೆ ಅವಸಾದಕ್ಕೆ ಒಳಗಾಗುವಂಥದ್ದು ಅಂತ, ಅದು ಅಲ್ಲದ್ದು ಅಸತ್ತು. ಸತ್ತು ಅಂದರೆ ಈ ಪ್ರಪಂಚ ಅಂತ ಹಿಂದೆ ಬಂದಿತ್ತು. ಈ ಪ್ರಪಂಚಕ್ಕಿಂತ ವಿಲಕ್ಷಣವಾದದ್ದು, ಪ್ರಪಂಚದಂತೆ ಅವಸಾದಕ್ಕೆ ದುಃಖಕ್ಕೆ ಒಳಗಾಗದ ನಿತ್ಯಾನಂದ ಸ್ವರೂಪವಾಗಿರತಕ್ಕಂಥದ್ದು ಒಂದು ಇತ್ತಲ್ವ, ಅದೇ ಅಸತ್ತು. ಇದು ಸತ್ತಾದರೆ ಅದು ಅಸತ್ತು, ಇದಕ್ಕಿಂತ ವಿಲಕ್ಷಣ. ಅಷ್ಟೇ ಅಲ್ಲ, ಸತ್ತು ಅನ್ನೋದಕ್ಕೆ ನಾನು ಇನ್ನೊಂದು ಅರ್ಥ ಹೇಳಿದ್ದೆ ನಿನ್ನೆ. ಸತ್ತು ಅಂದರೆ ನಮ್ಮ ವ್ಯವಹಾರದಲ್ಲಿ ನಮ್ಮ ಕೈಗೆ ಎಟಕುವಂಥದ್ದು, ಅಥವಾ ಅದನ್ನು ಒಂದು ಕಡೆ ಸೀದತಿ ಸಾಧನ ಇಡ್ಲಿಕ್ಕೆ ಬರುವಂಥದ್ದು. ಈಗ ಮಣ್ಣು, ನೀರು, ಬೆಂಕಿ. ಮಣ್ಣನ್ನು ತಂದು ಇಡ್ಬೋದು, ಇಲ್ಲಿ ನೀರನ್ನು ಒಂದು ಪಾತ್ರೆಯಲ್ಲಿ ಇಡ್ಬೋದು, ಬೆಂಕಿಯನ್ನು ಅಗ್ನಿಕುಂಡದಲ್ಲಿ ಸ್ಥಾಪನೆ ಮಾಡ್ತೇವೆ ನಾವು. ಅದನ್ನು ಒಂದು ಕಡೆ ಇಡ್ಲಿಕ್ಕೆ ಬರುತ್ತೆ, ಗಾಳಿಯನ್ನು ಇಡ್ಲಿಕ್ಕೆ ಬರುತ್ತಾ, ಆಕಾಶವನ್ನು ಇಡ್ಲಿಕ್ಕೆ ಬರುತ್ತಾ. ಒಂದು ಕಡೆ ಇಡಲಿಕ್ಕೆ ಬರುವಂಥದ್ದು ಸತ್ತು, ಇಡ್ಲಿಕ್ಕಾಗದ್ದು ಅಸತ್ತು. ಆಮೇಲೆ ಹಿಡೀಲಿಕ್ಕೆ ಸಿಗುವಂಥದ್ದು ಸತ್ತು, ಹಿಡೀಲಿಕ್ಕಾಗದ್ದು ಅಸತ್ತು. ಮಣ್ಣು ಹಿಡೀಲಿಕ್ಕೆ ಸಿಗುತ್ತೆ, ನೀರು ಸಿಗುತ್ತೆ, ಬೆಂಕಿ ಸಿಗುತ್ತೆ. ಬರೇ ಕೈಗೆ ಅಲ್ಲ, ಕಣ್ಣಿಗೆ ಹಿಡೀಲಿಕ್ಕೆ ಸಿಗುವಂಥದ್ದು, ಅಂದರೆ ಕಾಣಲಿಕ್ಕೆ ಸಿಗುವಂಥದ್ದು ಸತ್ತು, ಕಾಣಲಿಕ್ಕೆ ಸಿಗದೆ ಅಂಥದ್ದು ಅಸತ್ತು. ಅದರಿಂದಲೇ ಮಣ್ಣು, ನೀರು, ಬೆಂಕಿ ಸತ್ತು, ಗಾಳಿ, ಆಕಾಶ ಅಸತ್ತು. ನಿಜವಾಗಿ ಅಸತ್ತು ಯಾರು? ಪ್ರಳಯ ಕಾಲದಲ್ಲಿರುವ ಭಗವಂತನನ್ನು ಕಾಣುವ ಕಣ್ಣೇ ಇಲ್ಲ, ಅವನೇ ಅಸತ್ತು. ಹಿಡಿಯಲಿಕ್ಕೆ ಸಿಗದ, ಅನುಭವಕ್ಕೆ ಗೋಚರವಾಗದ, ಕಾಣುವ ಕಣ್ಣೇ ಇಲ್ಲದ, ಯಾರ ಕಣ್ಣಿಗೂ ಗೋಚರವಾಗದ, ಆದರೂ ನಿರಂತರ ಕಣ್ಣು ತರಕೊಂಡು ಒಂದಿತ್ತಲ್ಲ, ಅದು ನಿಜವಾದ ಅಸತ್ತು ಅಂತ. ಈ ಶಬ್ದದಿಂದ ಅವರು ಕಂಡುಕೊಂಡತಕ್ಕಂಥ ಆ ಶಬ್ದವನ್ನು ಎಷ್ಟು ಆಳಕ್ಕೆ ಒಯ್ತಾರೆ ನೋಡಿ. ಈ ಭಾಷೆಯನ್ನು ದುಡಿಸುವ ರೀತಿ ನಾವು ಉಪನಿಷತ್ತಿನಿಂದ ಕಲಿಯಬೇಕು. ನಾವು ಭಾಷೆಯನ್ನು ಹಾಳು ಮಾಡಿಬಿಡ್ತೇವೆ, ಮಾತಾಡ್ತಾ ಜಾಳು ಮಾಡಿಬಿಡ್ತೇವೆ. ಎಷ್ಟು ಒಂದು ಶಬ್ದವನ್ನು ಹೇಗೆ ದುಡಿಸ್ತಾರೆ ಅವರು. ಸತ್ತು ಅಂದರೆ ಕೈಗೆ ಸಿಗುವಂಥದ್ದು, ಕಣ್ಣಿಗೆ ಸಿಗುವಂಥದ್ದು, ಎಷ್ಟು ವ್ಯವಹಾರಕ್ಕೆ ಬಳಸಲಿಕ್ಕೆ ಬರುವಂಥದ್ದು. ಅದು ಅಲ್ಲದ್ದು. ಕಾಣುವ ಕಣ್ಣಿಲ್ಲ, ಹಿಡಿಯುವ ಕೈಯಿಲ್ಲ, ವ್ಯವಹಾರ ಮಾಡುವ ವ್ಯಕ್ತಿ ಇಲ್ಲ, ಆಗಲೂ ಕಣ್ಣು ತೆರೆದು ಎಚ್ಚರವಾಗಿದ್ದನಲ್ಲ, ಅವನು ನಿಜವಾದ ಅಸತ್ ಅಂತ. ಆ ಶಬ್ದಕ್ಕೆ ಎಂಥ ಹೊಸ ಆಯಾಮ. ಅಸದ್ವೈ, ಅದೇ ಅಲ್ವಾ ವೈ ಅಂತ. ವೈ ಅಂದರೆ ಕೊಂಕಣಿಯಲ್ಲಿ ವೈ ಅಂದರೆ ಹೌದು ಅಂತ.
ಸಂಸ್ಕೃತದಲ್ಲಿ ಹೌದಲ್ವಾ ಅಂತ. ವೈ ಅಂದರೆ ಹೌದಲ್ವಾ, ಅದೇ ಅಸತ್ತಲ್ವಾ? ನೀವು ಆ ಶಬ್ದದ ಅರ್ಥ ಯೋಚನೆ ಮಾಡಿದ್ರೆ ಇನ್ಯಾವುದಾದ್ರೂ ಒಂದು ವಸ್ತುವನ್ನು ಅಸತ್ತು ಅಂತ ಹೇಳಲಿಕ್ಕೆ ಮನಸ್ಸು ಬರುತ್ತಾ? ಅದು ಅಸತ್ತು ಅಲ್ವಾ? ಅಸದ್ವೈ ಇದಮಗ್ರೇ ಆಸೀತ್. ಜಗತ್ತಿನ ಆರಂಭದಲ್ಲಿ ಅದು ಒಂದೇ ಇತ್ತು, ಅದನ್ನು ಕಾಣುವ ಕಣ್ಣೇ ಇರಲಿಲ್ಲ, ಅದರಿಂದ ಅದು ಅಸತ್ತಾಗಿತ್ತು. ಅಂದರೆ ಅನಾಸಾಧ್ಯ, ಅದನ್ನು ಹೋಗಿ ತಲುಪುವುದು ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಿಗದ ವಸ್ತುವಾಗಿ, ಯಾವುದ ಇಂದ್ರಿಯಕ್ಕೂ ನಿಲುಕದ ವಸ್ತುವಾಗಿ ಅದು ಒಂದೇ ಇತ್ತು. ಆಮೇಲೆ ಏನಾಯಿತು? ತಥೋ ವೈ ಸದಜಾಯತ, ಅಸತ್ತಿನಿಂದ ಸತ್ತು ಹುಟ್ಟಿತು. ಅಂದರೆ ಸಾಮಾನ್ಯ ಜನರು ಏನು ಅರ್ಥ ಮಾಡ್ತಾರೆ? ಈ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂದರೆ ದಿಸ್ ಎಕ್ಸಿಸ್ಟೆಂಟ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ನಾನ್ ಎಕ್ಸಿಸ್ಟೆಂಟ್, ಸಮಥಿಂಗ್ ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಯಾವುದು ಇಲ್ಲದೇ ಇದ್ದದ್ರಿಂದ ಇದ್ದದ್ದು ಹುಟ್ಟಿತು ಅಂತ ಹೇಳುವುದಲ್ಲ. ಔಟ್ ಆಫ್ ನಥಿಂಗ್ ಏನಂದರೆ ಔಟ್ ಆಫ್ ನಥಿಂಗ್ ಸಮಥಿಂಗ್ ಈಸ್ ಕ್ರಿಯೇಟೆಡ್ ಅಂತ ಅರ್ಥ ಮಾಡ್ತಾರೆ ಇದಕ್ಕೆ. ಅದಲ್ಲ. ಯಾಕೆಂದರೆ ಕಥಮ ಸತ ಸಜ್ಜಾಯೇತ, ಇನ್ನೊಂದು ಕಡೆ ಶ್ರುತಿ ಹೇಳ್ತದೆ ಏನು ಇಲ್ಲದೆ ಇದ್ರೆ ಏನಾದರೂ ಹುಟ್ಟುವುದು ಹೇಗೆ? ಅದರಿಂದ ನೀವು ಮಾಡತಕ್ಕಂಥ ಅರ್ಥವೇ ತಪ್ಪು ಅಂತ ಅಂದ್ಬಿಟ್ಟು ಶ್ರುತಿ ಹೇಳಿ ಕಥಮ ಸತ ಸಜ್ಜಾಯೇತ, ಔಟ್ ಆಫ್ ನಥಿಂಗ್ ಸಮಥಿಂಗ್, ಹೌ ಕ್ಯಾನ್ ಸಮಥಿಂಗ್ ಬಿ ಕ್ರಿಯೇಟೆಡ್? ಹಾಗಲ್ಲ. ಮತ್ತೆ ತತಃ ವೈ ಸತ್ ಅಜಾಯತ, ಯಾವುದು ಅಸತ್ತಾಗಿತ್ತೋ ಅದೇ ಸತ್ತಾಯಿತು. ಅಸತ್ತಿನಿಂದ ಸತ್ತು ಹುಟ್ಟಿದ್ದಲ್ಲ. ತಥೋ ವೈ, ಅದೇ ಅನಂತರ ಯಾವ ಇದಮಗ್ರೇ ಅಸತ್, ಯಾವುದು ಇಲ್ಲದೆ ಇದ್ದಾಗ ಅದು ಸತ್ತಾಗಿತ್ತು. ಆಮೇಲೆ ಸೃಷ್ಟಿಯಾಗುವಾಗ ಮೊದಲು ತಾನೇ ಸತ್ತಾಯಿತು. ಇದು ವೈ, ಇದು ಪ್ರಸಿದ್ಧ ಸಂಗತಿ ಅಲ್ವಾ? ನಿಮ್ಮ ಅನುಭವಕ್ಕೆ ಬರುವುದಿಲ್ಲವೇ ಮಾತು? ಏನು ಭಗವಂತ ಸೃಷ್ಟಿಯಾಗುವ ಮುಂಚೆ ಏನಾದ? ಮೊದಲು ಪ್ರಳಯ ಕಾಲದಲ್ಲಿ ಇರತಕ್ಕಂಥ ಭಗವಂತನನ್ನು ಹೇಳಿದರು. ಅದನ್ನೇ ನೀವು ನಾರಾಯಣ ಅಂತ ಕರೀರಿ. ಅಸತ್ತು ಅಂದರೆ ನಾರಾಯಣ. ಯಾಕೆ? ಆವಾಗ ಅವನನ್ನು ಕಾಣುವಂಥ ಜೀವವೇ ಇರಲಿಲ್ಲ. ನರ ಸಮುದಾಯ, ನರ ಅಂದರೆ ಜೀವ, ನರರ ಸಮುದಾಯಕ್ಕೆ ನಾರ ಅಂತಾರೆ. ಇಡೀ ಜೀವ ಸಮುದಾಯ ಅವನ ಬಸಿರೊಳಗೆ ನಿದ್ರಿಸಿತ್ತು. ಅದಕ್ಕೆ ಅವನ ಹೊಟ್ಟೆಯೊಳಗೆ, ಅವನ ಹೊಟ್ಟೆಯೊಳಗಿರುವ ಈಗ ಮಗು, ಗರ್ಭದಲ್ಲಿರುವ ಮಗು ತಾಯಿಯನ್ನು ನೋಡುವುದು ಹೇಗೆ? ಹಾಗೆ ಇಡೀ ಜಗತ್ತು ಅವನ ಬಸಿರಲ್ಲಿತ್ತು, ಅದು ಅವನನ್ನು ನೋಡುವುದು ಹೇಗೆ? ಅವನು ನಾರಾಯಣನಾಗಿದ್ದ, ಇಡೀ ನರ ಸಮುದಾಯ ಅವನ ಗರ್ಭದೊಳಗಿತ್ತು, ಅದರಿಂದ ಅವನನ್ನು ಕಾಣುವುದಕ್ಕೆ ಕಣ್ಣೇ ಇರಲಿಲ್ಲ. ಆಮೇಲೆ ಇದನ್ನು ಮತ್ತೆ ಅವನು ಪ್ರಪಂಚವನ್ನು ತನ್ನ ಬಸಿರಿಯಿಂದ ಹೊರಕ್ಕೆ ಕಳಿಸುವಾಗ ತಾನೂ ಒಂದು ರೂಪ ತೊಟ್ಟ, ಅದು ಸತ್ ಆಯಿತು. ಸತ್ ಅಂದರೆ ನಾವು ಹೋಗಿ ಶದರ್ಲಿ ವಿಶರಣ ಗತಿ, ಹೋಗಿ ಸೇರಬೇಕಾದ ರೂಪ. ಯಾರೂ ಕಾಣುವ ಕಣ್ಣಿಲ್ಲದ, ಮುಟ್ಟುವ, ವ್ಯವಹರಿಸುವ, ತಿಳಿಯುವ ಬಗೆಯಿಲ್ಲದೆ ತಾನೇ ತಾನಾಗಿದ್ದ ತತ್ವ ನಾವು ಹೋಗಿ ಸೇರಬೇಕಾದ ತತ್ವವಾಗಿ ರೂಪಾಂತರವನ್ನು ಧರಿಸಿತು ಅಂತ. ತಥೋವೈ, ಆ ನಾರಾಯಣನಿಂದಲೇ ಇನ್ನೊಂದು ಸತ್ ರೂಪ ಹುಟ್ಟಿತು. ಹೋಗಿ ಸೇರಬೇಕಾದ ರೂಪ ಯಾವುದು? ವಾಸುದೇವ. ಆ ಸತ್ತು ಸತ್ತಾಯಿತು ಅಂದರೆ ನಾರಾಯಣ ಇದ್ದ, ಅವನು ವಾಸುದೇವ ಆದ. ನಾರಾಯಣನೇ ವಾಸುದೇವನಾಗಿ ತಾನು ರೂಪಾಂತರ ಹೊಂದಿ, ವಾಸುದೇವ ರೂಪ ಅದು ಮೋಕ್ಷದಲ್ಲಿ ಪ್ರತಿಯೊಬ್ಬರೂ ಹೋಗಿ ಸೇರಬೇಕಾದ ರೂಪ. ಮೊದಲು ತನ್ನನ್ನು ವಾಸಯತಿ, ಮುಚ್ಚಿಕೊಂಡು ಯಾರಿಗೂ ಕಾಣಿಸದೆ ಸಂಸಾರಾವಸ್ಥೆಯಲ್ಲಿ, ಕೊನೆಗೆ ಮೋಕ್ಷಕ್ಕೆ ಹೋಗುವಾಗ ದಿವ್ಯತೆ ಹೋಗಿ ಕಾಣಿಸಿಕೊಳ್ಳುವ, ಬೆಳಕಾಗಿ ಕಾಣಿಸಿಕೊಳ್ಳುವ ರೂಪ. ಹಾಗಾಗಿ ಈ ಯಾರಿಗೂ ಕಾಣದವನು ಮತ್ತೆ ಕಾಣಿಸಿಕೊಳ್ಳುವವನಾಗಿ, ಯಾರಿಗೂ ಅಪ್ರಾಪ್ಯನು ಮತ್ತೆ ಗಮ್ಯನಾಗಿ, ಅಗಮ್ಯನಾದವನು ಗಮ್ಯನಾಗಿ, ಅದೃಶ್ಯನಾದವನು ದೃಶ್ಯನಾಗಿ ಒಂದು ರೂಪ ತೊಟ್ಟ. ಅವನನ್ನು ಕಾಣುವ ಕಣ್ಣು ತೆರೆದ ಚತುರ್ಮುಖ, ಎದುರಿನಲ್ಲಿ ವಾಸುದೇವ ಕಾಣಿಸಿದ. ಅವನಿಗೆ ಕಾಣುವ ಕಣ್ಣು ಬಂತು, ಇವನು ಕಾಣಿಸಿಕೊಂಡ, ವಾಸುದೇವ ರೂಪದಿಂದ ವ್ಯಕ್ತನಾದ. ಆಮೇಲೆ ತದಾತ್ಮಾನಂಗ ಸ್ವಯಂ ಅಕುರುತ, ಅಲ್ಲಿಗೆ ಮುಗಿಯಲಿಲ್ಲ. ಆ ವಾಸುದೇವ ತನ್ನನ್ನು ಸ್ವಯಂ ಅಕುರುತ ಮತ್ತಷ್ಟು ಮಾಡಿಕೊಂಡ, ಇನ್ನೂ ವಿಸ್ತಾರ ಮಾಡಿಕೊಂಡ, ತನ್ನನ್ನು ತಾನು ಬೆಳೆಸಿಕೊಂಡ. ಏನು ಮಾಡಿದ? ಅವನ ಸಂಕರ್ಷಣ ಆದ, ಪ್ರದ್ಯುಮ್ನ ಆದ, ಅನಿರುದ್ಧ ಆದ, ಪಂಚಾತ್ಮಕನಾದ, ಸೃಷ್ಟಿ ಪ್ರಪಂಚ ಸೃಷ್ಟಿಗೆ ತಾನು ಪಂಚರೂಪವನ್ನು ತೊಟ್ಟ. ಹೀಗೆ ಆತ್ಮಾನಂ ಸ್ವಯಂ ಅಕುರುತ. ಇನ್ಯಾರಿದ್ದಾರೆ ಅವನು ಹುಟ್ಟಿಸುವ ಅಪ್ಪ ಅಮ್ಮ? ಅವನು ತನ್ನನ್ನೇ ತಾನು ವಿಸ್ತಾರ ಮಾಡಿಕೊಂಡು ಅವನು ಅನಂತ ಬಹುರೂಪನಾದ. ಆದ್ದರಿಂದ
ದೇವರಿಗೆ ಒಂದು ಹೊಸ ಹೆಸರು ಬಂತು. ಇಲ್ಲಿ ಏನು ಸೃಷ್ಟಿ ಮಾಡುವುದಕ್ಕೋಸ್ಕರ ಭಗವಂತ ಅನೇಕ ರೂಪಗಳನ್ನು ತೊಟ್ಟು ಅನೇಕ ವಸ್ತುಗಳೊಳಗೆ ಸೇರಿದ ಅಂತಕ್ಕಂಥ ಮಾತು ಸಂವಾದಿ, ಇವನ ಅನುಭವಕ್ಕೆ ಸಂವಾದಿ. ತದಾತ್ಮಾನಂಗ ಸ್ವಯಂ ಅಕುರುತ, ಅದು ತನ್ನನ್ನೇ ತಾನು ವಿಸ್ತರಿಸಿಕೊಂಡಿತು. ವಿಸ್ತರಿಸಿಕೊಂಡದ್ದರಿಂದ ದೇವರಿಗೆ ಒಂದು ಹೊಸ ಹೆಸರು ಬಂತು. ಏನು? ತಸ್ಮಾತ್ ತತ್ ಸುಕೃತ ಮುಚ್ಯತೆ ಇತಿ, ದೇವರಿಗೆ ಇನ್ನೊಂದು ಹೆಸರು ಸುಕೃತ ಅಂತ. ಸುಕೃತ ಅಂದರೆ ತಾನು ತನ್ನನ್ನು ಚೆನ್ನಾಗಿ ಮಾಡಿಕೊಂಡವ. ತನ್ನ ನಿಷ್ಪತ್ತಿಯ ಯಾವ ರೂಪದಲ್ಲೂ ಕೂಡ ದುಷ್ಕೃತ ಆಗಲೇ ಇಲ್ಲ ಅವನು. ಯಾಕೆಂದರೆ ಯಾವ ರೂಪದಲ್ಲೂ ದೋಷದ ಲೇಪ ಬರಲೇ ಇಲ್ಲ. ಎಲ್ಲೂ ಸು ಅಂದರೆ ಸುಖ, ಸುಕೃತ ಪುಣ್ಯ, ಸು ಅಂದರೆ ಪುಣ್ಯ, ಸು ಅಂದರೆ ಸುಖ. ಅವನ ಎಲ್ಲ ರೂಪಗಳು ಸುಖಮಯವಾಗಿಯೇ ಕೃತವಾದವು ಹೊರತು ಎಲ್ಲಿಯೂ ದುಃಖದ ಸ್ಪರ್ಶವಾಗಲ್ಲ. ಆ ನಂತರ ಪ್ರಪಂಚ ಸೃಷ್ಟಿ ಮಾಡುವಾಗ ಅದರ ಜೊತೆಗೆ ದುಃಖ ಸೇರಿಕೊಂಡಿತು. ಅದರಿಂದ ಅದು ದುಷ್ಕೃತ ಆಯಿತು. ಅವನು ತನ್ನನ್ನು ತಾನು ಮಾಡಿಕೊಂಡ, ಅದು ಎಲ್ಲವೂ ಸುಕೃತವಾಯಿತು. ಅಲ್ಲಿ ಸುಖಮಯವಾದ ಸೃಷ್ಟಿ, ಅಲ್ಲಿ ದುಃಖದ ಸೃಷ್ಟಿಯಲ್ಲಿ ದುಃಖದ ಸ್ಪರ್ಶವೇ ಇಲ್ಲ. ಹೀಗೆ ತಾನೇ ತಾನು ಆನಂದಮಯನಾಗಿ ಬಹುರೂಪನಾದ. ಯಾಕೆ? ಹಿಂದೆ ಹೇಳಿದಾನೆ, ಬಹುಸ್ಯಾಂ ಪ್ರಜಾಯೇ ಏತಿ ಸೋ ಕಾಮಯತ, ಪ್ರಾರಂಭದಲ್ಲಿ ಬಂದಿದೆ. ಇದರಲ್ಲೇ ತಾನು ಬಹುರೂಪ ತಾಳಬೇಕು, ಬಹುವಿಧವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರೊಳಗೆ ಬಹುರೂಪದಿಂದ ತುಂಬಬೇಕು ಅಂತ ಬಯಸಿದ. ಹೀಗೆ ತಾನು ಏನನ್ನ ಕಂಡಿದ್ದೇನೆ ತನ್ನ ಧ್ಯಾನದಲ್ಲಿ, ಅದನ್ನು ಈ ಮಂತ್ರ ಕಂಡ ಋಷಿಯೂ ಕಂಡಿದ್ದಾನೆ. ಮೂಲತಃ ಈ ಎರಡು ಮಂತ್ರವನ್ನು ಕಂಡವನು ಚತುರ್ಮುಖ ಮತ್ತು ಭಗವಂತ. ಹೀಗೆ ಅನಂತರ ಅನೇಕ ಋಷಿಗಳು. ಇದು ಋಷಿಗಳ ಆರ್ಷ ದರ್ಶನಕ್ಕೆ ಗೋಚರವಾದ ಸತ್ಯ. ಆದ್ದರಿಂದ ಇದು ನಿಜ, ನನ್ನ ಅನುಭವ ಸತ್ಯ ಅಂತಾಯಿತು ಅಂತ ತಾನು ಕಂಡ ಸತ್ಯಕ್ಕೆ ಶ್ಲೋಕದ ಸಂವಾದ, ಬೇರೆ ಋಷಿಯ ಮಂತ್ರದ ಸಂವಾದದಿಂದ ಅದನ್ನು ಭರವಸೆ ತಾಳ್ತಾನೆ ವರುಣ ಅನ್ನುವಲ್ಲಿಗೆ ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.